ಉದ್ಘಾಟನೆ. ನಮ್ಮಲ್ಲಿ 2 ವಿಭಾಗಗಳಿವೆ. ಒಂದು ಜನಗಣಮನ ಅಂತ ನಾಗರಿಕ ಸಬಲೀಕರಣದ ಕುರಿತು ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಅವಳ ಹೆಜ್ಜೆ, ಇಲ್ಲಿ ಮಹಿಳಾ ಸಬಲೀಕರಣದ ಹಲವು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀವಿ ಸುಮಾರು ವರ್ಷದಿಂದ. ಅವಳ ಹೆಜ್ಜೆ ಮೂಲಕ ನಾವು ಹಲವಾರು ಕಾರ್ಯಾಗಾರಗಳು, ಅರಿವು ಕಾರ್ಯಕ್ರಮಗಳು, ಮುಂತಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಇದರ ಉದ್ದೇಶ ಮಹಿಳೆಯರನ್ನ ಎಲ್ಲ ರೀತಿಯಲ್ಲಿ ಅವ್ರಿಗೆ ಏನು ಬೇಕಾಗಿದೆ, ಮಾಹಿತಿ ಇರ್ಬೋದು, ಮಾಹಿತಿ ಅವಶ್ಯಕತೆ ಇರ್ಬೋದು, ಜ್ಞಾನದ ಅವಶ್ಯಕತೆ ಇರ್ಬೋದು, ಅಥವಾ ಅವರಿಗೆ ಒಂದು ಸ್ಕಿಲ್ ರಿಕ್ವೈರ್ಮೆಂಟ್ ಇರ್ಬೋದು, ಈ ಎಲ್ಲದನ್ನು ಅವರಿಗೆ ನೀಡಿ, ಅವರಿಗೆ ಬೆಂಬಲ ನೀಡಿ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಒಂದು ಶಕ್ತಿ ತುಂಬಿದಂಥ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ, ಅಂದರೆ ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಭಾಗವಹಿಸೋದಷ್ಟೇ ಅಲ್ಲ, ಆ ಕ್ಷೇತ್ರಗಳಲ್ಲಿ ನೀತಿ ನಿಯಮಗಳು ನಿರ್ಧರಿಸುವಂಥ ಒಂದು ದೊಡ್ಡ ಸ್ಥಾನಗಳೇನಿದೆ, ಆ ಸ್ಥಾನಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ಉದ್ದೇಶದಿಂದಲೇ ನಾವು ಈಗ ಕಲಾಕ್ಷೇತ್ರ ಅಂತ ಹೇಳ್ಕೊಂಡ್ರೆ ಸಿನಿಮಾ ರಂಗನ ಆಯ್ಕೆ ಮಾಡ್ಕೊಂಡಿದ್ವಿ. ಯಾಕೆ ಅಂದರೆ ಒಂದು ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಪರಿಣಾಮಕಾರಿಯಾದಂಥ ಮಾಧ್ಯಮ. ಸೊ ಇದ್ರ ಮೂಲಕ ನಾವು ಮಹಿಳಾ ಪರ ಚಿಂತನೆ ಇರ್ಬೋದು, ಮಹಿಳೆಯರ ಸಾಧನೆಗಳಿರ್ಬೋದು, ಮಹಿಳೆಯರ ಕಥಾವಸ್ತುಗಳನ್ನ ಮಹಿಳಾ ದೃಷ್ಟಿಕೋನದಿಂದ ಪ್ರಸ್ತುತಪಡಿಸೋದೇನಿದೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ತಲುಪುವಂಗೆ ಮಾಡಬಹುದು. ಆದ್ರೆ ನಾವು ಪ್ರಶಸ್ತಿ ಪಡೆದಂಥ ಚಿತ್ರ ಇಂಹಾಡೆ ಕನ್ನಡ ಶಕ್ತಿಯ ಚಿತ್ರ ನಿರ್ದೇಶಕಿ ಕವಿತಾ ಮಾಡಿಕೊಂಡಿದ್ದೀವಿ. ಸೊ ಅವ್ರಿಗೂ ಕೂಡ ನಾವು 1 ಲಕ್ಷದ ನಗದು ಬಹುಮಾನ ನೀಡಿದ್ವಿ. ಸೊ ಇವಾಗ ಈ ರೀತಿ ಅವರಿಗೆ ಒಂದು ಹೆಚ್ಚಿನ ಪ್ಲಾಟ್ಫಾರ್ಮ್ ಸಿಗುತ್ತೆ, ಹೆಚ್ಚಿನ ಜನರಿಗೆ ಪರಿಚಿತರಾಗ್ತಾರೆ. ಈ ಒಂದು ಉದ್ದೇಶದಿಂದ ನಮಗೆ ಮಹಿಳೆಯರ ನಿರ್ದೇಶನ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಾರೆ ಮಹಿಳೆಯರು, ಅವರೆಲ್ಲ ಎಲ್ಲರಿಗೂ ಚಿರಪರಿಚಿತರಾಗಬೇಕು. ಮತ್ತೆ ಮಹಿಳಾ ದನಿಗಳು ಎಲ್ಲರ ಮೂಲೆಗಳು ತಲುಪಬೇಕು, ಮಹಿಳಾ ಕಥೆಗಳು ತಲುಪಬೇಕು, ಬೇರೆ ಬೇರೆ ವಿಭಿನ್ನ ಕಥಾವಸ್ತು ಆದ್ರೂ ಮಹಿಳಾ ದೃಷ್ಟಿಕೋನ ಎಲ್ಲರಿಗೂ ತಲುಪಬೇಕು ಅನ್ನೋದ್ರಿಂದ ಇದನ್ನ ನಾವು ಶುರು ಮಾಡಿದ್ವಿ. ವರ್ಷದ ಹಾಗೇನೆ ಈ ವರ್ಷದ ಸ್ಪರ್ಧೆಯಲ್ಲಿ ಸಹ ನಾವು ಮೊದಲನೇ ಬಹುಮಾನ 1 ಲಕ್ಷ ನಗದು ಅವಳ ಹೆಜ್ಜೆ ಪ್ರಶಸ್ತಿಯನ್ನ ಕೊಡೋದಿದ್ದೀವಿ. ನಾವು ನವೆಂಬರ್ ತಿಂಗಳಿಂದಲೇ ನಾವು ಕಿರುಚಿತ್ರಗಳನ್ನ ಮಹಿಳೆಯರು ಸಲ್ಲಿಸಬಹುದು ಅಂತ ಹೇಳಿದ್ವಿ. ಕರ್ನಾಟಕದ ಮೂಲೆಗಳಿಂದ ಅಷ್ಟೇ ಅಲ್ಲ, ದೂರದ ಅಮೆರಿಕಾದಲ್ಲಿರುವ ಕನ್ನಡತಿಗೊಬ್ಬರು ಸಹ ಈ ಕನ್ನಡ ಚಿತ್ರವನ್ನ ನಮ್ಮ ಕಿರುಚಿತ್ರ ಸ್ಪರ್ಧೆಗೆ ಕಳಿಸಿದ್ದಾರೆ. ಅದು ಪ್ರದರ್ಶನಕ್ಕೆ ಆಯ್ಕೆ ಕೂಡ ಆಗಿದೆ. ಸೊ ಒಟ್ಟಾರೆ 10 ಚಿತ್ರಗಳನ್ನ ಆಯ್ಕೆ ಮಾಡಿ ಆ ಚಿತ್ರಗಳ ಪ್ರದರ್ಶನವನ್ನ ಮೇ 24ನೇ ತಾರೀಕು 9 ಗಂಟೆಯಿಂದ 7 ಗಂಟೆ ತನಕ ಇಡೀ ದಿನದ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆಯಲ್ಲಿರೋ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೃಷ್ಣರಾಜ ಸಭಾಂಗಣದಲ್ಲಿ ನಡೆಸ್ತೀವಿ. ಈ ಆಯ್ಕೆಯಾದ ಕಿರುಚಿತ್ರಗಳ ಹೆಸರನ್ನ ಓದ್ತೀವಿ. ಕಾಶಿ ಕೈಲಾಸ, ಸೋತಿರುವುದು ಮನೆಯ ಮಾಡಿಗೆ, ರೊಟ್ಟಿ, ಎ ಲಿಫಿಕೆ, ಇದೆಲ್ಲ ಕನ್ನಡ ಫಿಲ್ಮೇನೆ, ಆದ್ರೆ ಎ ಲಿಫಿಕೆ ಅಂತ ಹೆಸರಿಟ್ಟಿದ್ದಾರೆ. ಹುಲಿಯಪ್ಪ, ದಾರಿ, ಮೌನರಾಗ, ಆ ಮಾಡಿ, ಗೆಜ್ಜೆ ಮತ್ತೆ ನಿತ್ಯ. ಈ 10 ಚಿತ್ರಗಳ ಪ್ರದರ್ಶನದ ಜೊತೆಗೆ ಈ 10 ಚಿತ್ರಗಳನ್ನ ಆಯ್ಕೆ ಮಾಡಿರುವಂತ ಒಂದು ತೀರ್ಪುಗಾರರ ತಂಡದ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಬಹಳಷ್ಟು ಚಿತ್ರಗಳು ಬಂದಿದ್ದರಿಂದ ಈ ಆಯ್ಕೆ ಕೂಡ ಸ್ಪರ್ಧಾತ್ಮಕವಾಗಿತ್ತು. ಕೆಲವೊಂದು ವಿಚಾರದಲ್ಲಿ ಯಾವ ಚಿತ್ರವನ್ನು ನಾವು ಆಯ್ಕೆ ಮಾಡಬಹುದು ಅನ್ನೋದು ಇದು ಅಂದ್ರೆ ಹೆವಿ ಕಾಂಪಿಟೇಟಿವ್ ಆಗಿತ್ತು ಅಂತಾನೆ ನಾನು ಹೇಳಬೇಕಾಗುತ್ತೆ. ನಮ್ಮ ತೀರ್ಪುಗಾರರಾದ ಸಂಗೀತಾ ನಂಜುಂಡಸ್ವಾಮಿ ಅವರು, ನೀವು ಬೆಳೆದು ತಿರುಗಿ ಬೆಳೀತಾರೆ ಅನ್ನುವಂತ ಒಂದು ಇದನ್ನ ಕೇಳಿರ್ಬಹುದು. ಅದನ್ನ ಅವರೇ ಆ ಚಾನಲ್ ಅವರೇ ಮಾಡೋದು. ಅದ್ರ ಜೊತೆಗೆ ದೀಪ್ತಿ ಮೂರ್ತಿ ಅಯ್ಯರ್ ಅಂತ, ಅವರು ಬಾಸ್ಟನ್ ಅಲ್ಲಿ ಒಂದು ಅಮೆರಿಕದ ಬಾಸ್ಟನ್ ಅಲ್ಲಿ ಒಂದು ಕನ್ನಡ ಚಿತ್ರಗಳು ಮತ್ತೆ ಕನ್ನಡ ಚಿತ್ರಗಳ ಜೊತೆ ಎಲ್ಲ ಭಾಷೆಯ ಚಿತ್ರಗಳನ್ನ ತೋರಿಸುವಂತ ಒಂದು ಆಪ್ ಮಾಡಿದ್ದಾರೆ. ಅಂದ್ರೆ ಫಿಲ್ಮ್ ಸ್ಟ್ರೀಮಿಂಗ್ ಆಪ್ ಮಾಡಿ ಒಂದು ಸ್ಟಾರ್ಟರ್ ಅನ್ನೋ ಒಂದು ಕಂಪನಿ ಸಿಇಒ ಆಗಿದ್ದಾರೆ. ಅದ್ರ ಜೊತೆಗೆ ಸುಮನಾ ಚಂದ್ರಗಿರಿ ಅನ್ನೋರು ಸಹ ಈ 3 ಜನರ ಒಂದು ತೀರ್ಪುಗಾರರ ತಂಡ ಈ 10 ಚಿತ್ರಗಳನ್ನ ಆಯ್ಕೆ ಮಾಡಿದೆ. ಈ 10 ಚಿತ್ರಗಳ ಪ್ರದರ್ಶನದ ಒಂದು ಕಾರ್ಯಕ್ರಮ ಪರಿಮಿತಿ ನಿಮಗೆ, ಕಾರ್ಯಕ್ರಮದ ವೇಳಾಪಟ್ಟಿ ನಿಮಗೆ ಈಗಾಗಲೇ ಕೊಟ್ಟಿದ್ದೀವಿ. ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನದ ನಂತರ
ಪ್ರಶ್ನೋತ್ತರವೂ ಇರುತ್ತೆ. ಅಂದ್ರೆ ಈ ಎಲ್ಲಾ ಚಿತ್ರಗಳ ನಿರ್ದೇಶಕಿಯರಿಗೆ ಪ್ರೇಕ್ಷಕರ ಜೊತೆ ಪ್ರಶ್ನೋತ್ತರ ಮಾಡುವಂತ ಅವಕಾಶ ಇರುತ್ತೆ. ಬಂದಿದ್ರಲ್ಲಿ ಅಂದ್ರೆ ಒಂದು ನಾವು ತೀರ್ಪುಗಾರರ ಅಂದ್ರೆ ಮೊದಲ ಮಟ್ಟದ ಸೆಲೆಕ್ಷನ್ ಅಲ್ಲಿ ತೀರ್ಪುಗಾರರಿಗೆ ನಾವು ಕಳಿಸಿದ್ದು 27 ಫಿಲ್ಮ್ಗಳು. ಆ 27 ಫಿಲ್ಮ್ ನಲ್ಲಿ 10 ಚಿತ್ರಗಳ ಪ್ರದರ್ಶನ. ಒಂದು ಒಂದು ಕಿರುಚಿತ್ರ, ಒಂದು ಚಿತ್ರ ಅಂದ್ರೆ ಅದು ನೋಡಿಸ್ಕೊಂಡು ಹೋಗ್ಬೇಕು ಅಂತಲ್ಲ, ಅಂದ್ರೆ ಇದು ಪ್ರೇಕ್ಷಕರ ಒಂದು ಗಮನ ಅದು ಹಿಡಿದಿಟ್ಕೋಬೇಕಾಗುತ್ತೆ. ಅದಂತೂ ಎಲ್ಲ ನಾವು ಆಯ್ಕೆ ಮಾಡಿರೋ ಎಲ್ಲಾ ಚಿತ್ರಗಳಲ್ಲೂ ಇದೆ. ಅದು ಇಲ್ಲದೆ ಇರುವಂತ ಚಿತ್ರಗಳನ್ನ ಆಯ್ಕೆ ಮಾಡೋಕ್ಕಾಗಿಲ್ಲ. ಆದ್ರೆ ಟೆಕ್ನಾಲಜಿ ವೈಸ್ ಅಂದ್ರೆ ಸಿನಿಮಾಟೋಗ್ರಫಿ ಯಾವ ತರ ಇದೆ, ಸೌಂಡ್ ಯಾವ ತರ ಇದೆ, ಇನ್ನು ಬೇರೆ ಬೇರೆ ನಾನು ಆಗಿ ಸಿನಿಮಾ ಇಂಡಸ್ಟ್ರಿ ಅಲ್ಲದೆ ಇರೋದ್ರಿಂದ ನಾವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅದರಲ್ಲಿ ಕೆಲಸ ಮಾಡಿ ಗೊತ್ತಿರೋರನ್ನೇ ನಾವು ತೀರ್ಪುಗಾರರಾಗಿ ತಂದಿದ್ದೀವಿ. ಇದು ಎಲ್ಲದರ ಜೊತೆಗೆ ನಮ್ಮ ಒಂದು ಅವಳನಿಕೆ ಅಭಿಮಾನಿ ಟ್ರಸ್ಟ್ ಅವಳನಿಕೆ ವಿಭಾಗದ ಒಂದು ಆಶಯ ಇದೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಿರೋ ಮಹಿಳಾ ದೃಷ್ಟಿಕೋನ ಇರುವಂತಹ ಕಥೆಗಳನ್ನ ಮಾಡಬೇಕು. ಆ ಥೀಮು ನಮಗೆ ಸೂಟ್ ಆಗುತ್ತಾ, ಈ ಒಂದು ಚಿತ್ರೋತ್ಸವಕ್ಕೆ ಸೂಟ್ ಆಗುತ್ತಾ ಅನ್ನೋದು ಸಹ ಒಂದು ಮಾನದಂಡವಾಗಿದೆ. 2024, 25 ಮತ್ತೆ 26 ಅಂದ್ರೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಸಿನಿಮಾಗಳು ಮಾತ್ರ ಸಲ್ಲಿಸಬಹುದು ನಮಗೆ. ಅದ್ರ ಜೊತೆಗೆ ಮಿನಿಮಮ್ 5 ನಿಮಿಷ ಇರಬೇಕು, 30 ನಿಮಿಷಕ್ಕಿಂತ ಹೆಚ್ಚಿರಬಾರ್ದು ಅಂತ ಹೇಳಿದ್ವಿ. ಮತ್ತೆ ಅಫ್ಕೋರ್ಸ್ ಕನ್ನಡ ಫಿಲ್ಮೇನೆ ಆಗಿರ್ಬೇಕು, ನಿರ್ದೇಶಕಿ ಮಹಿಳೆನೇ ಆಗಿರ್ಬೇಕು ಅಂತ ಹೇಳಿದ್ವಿ. ತಂಡದ ಬೇರೆ ಬೇರೆಯವರು ಪುರುಷರು ಇರ್ಬೋದು, ನಿರ್ದೇಶಕಿ ಮಾತ್ರ ಮಹಿಳೆ ಆಗಿರ್ಬೇಕು ಅಂತ ಹೇಳಿದ್ವಿ. ಮೇಡಮ್, ಈಗ ಯೂಟ್ಯೂಬ್ ಮತ್ತೆ ಇತರೆ ಸೋಷಿಯಲ್ ಮೀಡಿಯಾ ಮತ್ತೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆಲ್ರೆಡಿ ರಿಲೀಸ್ ಆಗಿರೋಂಥ ಸಿನಿಮಾಗಳನ್ನ ತಾವು ತಗೊಂಡಿದ್ದೀರಾ ಅಥವಾ ಇಲ್ವಾ? ನಾವು ಈಗ ಯೂಟ್ಯೂಬ್ ಇದರಲ್ಲಿ ರಿಲೀಸ್ ಆಗಿರಲೇಬಾರದು ಅಂತ ನಾವು ಕಂಡೀಷನ್ ಏನು ಹಾಕಿಲ್ಲ. ಆದ್ರೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ನೀವು ಸೆಲೆಕ್ಟ್ ಆಗಿರುವಂತ ಫಿಲ್ಮು ಈ ಚಿತ್ರೋತ್ಸವ ಹತ್ರ ಇರುವಾಗ ನೀವು ಯೂಟ್ಯೂಬ್ ಇಂದ ಅದು ಅನ್ಲಿಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀವಿ. ಅವ್ರು ಅನ್ಲಿಸ್ಟ್ ಮಾಡಿದಾರೋ ಇಲ್ವೋ ಅಂತ ನೋಡೋದಕ್ಕೂ ನಮ್ಗೆ ಸಮಯ ಇಲ್ಲ, ಯಾಕಂದ್ರೆ ಇನ್ನು 3 ದಿನ ಚಿತ್ರೋತ್ಸವಕ್ಕೆ ಇರೋದ್ರಿಂದ. ಇದು ನಾವು ಕಂಡೀಷನ್ ಯಾಕೆ ಹಾಕ್ತಾ ಇಲ್ಲ ಅಂದ್ರೆ ಈ ಶಾರ್ಟ್ ಫಿಲ್ಮ್ ಮಾಡಿರೋರು ನಮ್ಮದು ಒಂದು ಹೊಸ ಚಿತ್ರೋತ್ಸವ. ಇದು ಮತ್ತೆ ನಾವು 2.5 ವರ್ಷಗಳ ಕಾಲ ನಾವು ಕಾಲಾವಕಾಶ ಕೊಟ್ಟಿರ್ತೀವಿ. ಅಂದ್ರೆ 2024 ಮಾಡಿರೋದನ್ನು ಈ ವರ್ಷ ತಗೋತಾ ಇದ್ದೀವಿ. ಮುಂದಿನ ವರ್ಷದ ಸ್ಪರ್ಧೆಗೆ 2005 ತಗೋತೀವಿ, 2005 ಜನವರಿಯಿಂದ ತಗೋತೀವಿ. ನಾವು 2.5 ವರ್ಷ ಅವರು ಎಲ್ಲರೂ ಹಾಕ್ತೀರಾ ಫಿಲ್ಮ್ ನ ಇಟ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಸುಮಾರು ಜನ ಹಾಗೆ ಮಾಡ್ತಾ ಇದ್ದಾರೆ. ಅವರು ಆ ತರದ ಚಿತ್ರೋತ್ಸವಗಳು 1 ವರ್ಷ ತಗೊಳ್ತಾರೆ, ಬೇರೆ ಚಿತ್ರೋತ್ಸವಗಳಲ್ಲಿ 1 ವರ್ಷ ಹಳೆಯ ನಾವು ತಗೊಳ್ಳೋದಿಲ್ಲ. ಈಗ ಮಹಿಳೆಯರ ಚಿತ್ರ, ಮಹಿಳೆ ಪ್ರಧಾನ ಚಿತ್ರ ಅಂದ್ರೆ ಅದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಏನು? ಈಗ ಡೈರೆಕ್ಟ್ರು, ಆಕ್ಟ್ರು, ಪ್ರೊಡ್ಯೂಸರು, ನಿರ್ದೇಶಕಿ ಮಹಿಳೆ ಆಗಿರ್ಬೇಕು ಅನ್ನೋ ಒಂದು ನಿಯಮನ ನಾವು ಇಟ್ಟಿದ್ದೀವಿ. ಆಕ್ಟಿಂಗ್ ಮಾಡುವವರು ಮತ್ತೆ ಬೇರೆ ಬೇರೆ ವಿಭಾಗಗಳೇನಿದೆ ಅದು ಯಾರಾದರೂ ಇರಬಹುದು. ನಮ್ಮ ಆಶಯ ಏನು ಅಂದ್ರೆ ಆಕೆ ಒಂದು ಮಹಿಳಾ ದೃಷ್ಟಿಕೋನ ಅಂತ ಇರುವಂತ ಕಥೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆದ್ರೆ ಪುರುಷರು ಬರ್ತಿರೋ ಕಥೆಗಳನ್ನ ಸೆಲೆಕ್ಟ್ ಮಾಡಬಹುದು. ಮೇನ್ ಡೈರೆಕ್ಟರ್ ಮಾತ್ರ ಮಹಿಳೆ ಆಗಿರ್ಬೇಕು. ಮೇನ್ ಡೈರೆಕ್ಟರ್ ಮಾತ್ರ ಮಹಿಳೆ ಆಗಿರ್ಬೇಕು ಅನ್ನೋದು ನಮ್ಮ ಆದ್ಯತೆಯ ಮಾನದಂಡ. ಈ ವರ್ಷ ಯಾರು ಸಿನಿಮಾ ಬ್ಯಾಕ್ ಗ್ರೌಂಡ್ ಅವ್ರು ಇಲ್ಲ ಅಂತೀರಾ, ಮತ್ತೆ ಇದು ಆಸಕ್ತಿ ಯಾಕೆ ಬಂತು ನಿಮ್ಗೆ? ಇದು ಸಿನಿಮಾ ಬ್ಯಾಕ್ಗ್ರೌಂಡ್ ಅಂದ್ರೆ ಸಿನಿಮಾದ ಪವರ್ಗೋಸ್ಕರ. ಈಗ ನಾವು ಬಹಳಷ್ಟು ಜನ ಹೇಳ್ತೀವಿ, ಸಿನಿಮಾ ಇರ್ಬೋದು ಅಥವಾ ಜಾಹೀರಾತು ಇರ್ಬೋದು, ನಾವು ಅದ ಟಿವಿಯಲ್ಲಿ ನೋಡಿರೋದನ್ನೇ ಅದು ನಿಜ ಅಂತ ಅನ್ಸಕ್ ಶುರು ಆಗೋಗ್ಬಿಟ್ಟಿದೆ. ನನಗೆ ಎಷ್ಟೋ ವರ್ಷಗಳ ನಂತರ ಗೊತ್ತಾಯ್ತು, ಆಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅನ್ನೋದು ಏನೋ ಅದು ಮೆಡಿಕಲ್ ಅಡ್ವೈಸ್ ಅಲ್ಲ, ಯಾವುದೋ ಒಂದು ಕಂಪನಿದು ಮಾರ್ಕೆಟಿಂಗ್ ಸ್ಲೋಗನ್ ಆಗಿತ್ತು ಅಂತ. ಅದರನ್ನ ನಾವು ನಂಬಿಟ್ಟಿದ್ದೀವಿ. ಇದು ಆ ಅರ್ಥದಲ್ಲಿ ಹೇಳೋದಾದ್ರೆ ಸಿನಿಮಾಗೆ ಒಂದು ಪವರ್ ಇದೆ. ಆದ್ರೆ ಆ ಪವರ್ನ ನಾವು ಯಾವುದಕ್ಕೂ ಬಳಸ್ಕೋಬಹುದು, ಒಳ್ಳೆದಕ್ಕೂ ಬಳಸ್ಕೋಬಹುದು, ಕೆಟ್ಟದಕ್ಕೂ ಬಳಸ್ಕೋಬಹುದು. ನಮ್ಮ ಉದ್ದೇಶ ಏನು ಅಂದ್ರೆ ಮಹಿಳೆಯರು ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ, ಮಹಿಳಾ ದೃಷ್ಟಿಕೋನಗಳನ್ನ ಸಮಾಜದಲ್ಲಿ ಹೇಳೋದಕ್ಕೋಸ್ಕರ ಬಳಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಇವತ್ತು ಅವರ ದೃಷ್ಟಿಕೋನಗಳನ್ನು ಎಲ್ಲರೂ ಕೇಳಿಸ್ಕೋಬೇಕಾಗಿದೆ, ಮಹಿಳೆಯರು ಕೇಳಿಸ್ಕೋಬೇಕಾಗಿದೆ, ಪುರುಷರು ಕೇಳಿಸ್ಕೋಬೇಕಾಗಿದೆ. ಹಾಗಾಗಿ ನಿಮ್ಮ ಮೂಲಕ ಕರ್ನಾಟಕದ ಬೆಂಗಳೂರಿನ ಎಲ್ಲರೂ ಈ ಚಿತ್ರೋತ್ಸವಕ್ಕೆ ಬರಲಿ, ಹೆಚ್ಚು ಹೆಚ್ಚು ಜನರನ್ನ ತಲುಪೋದಕ್ಕೆ ಸಹಾಯ ಮಾಡಿ ಅಂತ ಒಂದು ಇದರಲ್ಲಿ QR ಕೋಡ್ ಸಹ ಇದೆ.